Hello friends, welcome to our channel Shallow Rubble Vlogs. ಇವತ್ತಿನ ಈ ವಿಡಿಯೋದಲ್ಲಿ ಚಪಾತಿನ ನೀರಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಪೂರಿ ಸಹ ಮಾಡ್ಕೋಬಹುದು, ಇಲ್ಲ ಚಪಾತಿ ಸಹ ಮಾಡ್ಕೋಬಹುದು. ಬನ್ನಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಹೆಲ್ತಿಯಾಗಿ ಮತ್ತೆ ಬೇರೆ ಏನ್ ಮಾಡಬಹುದು ಹೇಳಿ? ಹೌದಲ್ಲ, ನೀರಿನಲ್ಲಿ ಚಪಾತಿ ಅಂದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೂ ಸಹ ಇಷ್ಟ ಆಗುತ್ತೆ ಈ ವಿಡಿಯೋ. ಹಾಗೆ ವಿಡಿಯೋನ ನೋಡೋದಂತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇದನ್ನ ನೀವು ಸಂಜೆ ಟೈಮ್ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಬೆಳಿಗ್ಗೆ ಹೊತ್ತಾದ್ರೂ ಮಾಡ್ಕೋಬಹುದು. ಬಹಳನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ನಾನೀಗ ಹೇಗ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಬೇಸನ್ನಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಹಾಗೆ ಚಿಟಿಕೆ ಉಪ್ಪು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪನೇ ನೀರನ್ನು ಹಾಕೊಂತ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ನಾರ್ಮಲ್ ಆಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರಲ್ಲ, ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈಗ ಚಪಾತಿ ಹಿಟ್ಟು ಕಲಿಸ್ಕೊಂಡಾಗಿದೆ. ಈಗ ಇದನ್ನ ಉಂಡೆಗಳಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಕೊಂಡು ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನೆಲ್ಲ ಹೇಗೆ ಒರೆಸ್ಕೊಂತೀರಲ್ಲ ಅದೇ ರೀತಿಯಾಗಿ ಚಪಾತಿ ಹಿಟ್ಟನ್ನ ಒರೆಸ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಅನ್ನ ನೋಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ತುಂಬಾ ತೆಳ್ಳಗೆ ಒರೆಸ್ಕೋಬಾರ್ದು, ಈ ರೀತಿಯಾಗಿ ಸ್ವಲ್ಪ ದಪ್ಪ ಇರಬೇಕು. ಆಮೇಲೆ ಈಗ ಬಾಯ್ಲ್ ಆಗೋಕೆ ನೀರನ್ನ ಇಟ್ಟಿದೆ. ಚೆನ್ನಾಗಿ ನೀರು ಕುದೀತಾ ಇರಬೇಕು. ಆ ಟೈಮಲ್ಲಿ ಈ ರೀತಿಯಾಗಿ ನಾವು ಚಪಾತಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ನೀರಲ್ಲಿ ಹಾಕಬೇಕಾಗುತ್ತೆ. ಹಸಿ ಹಿಟ್ಟು ಸ್ವಲ್ಪನೂ ಇರಬಾರ್ದು, ಮೇಲೆ ಹಿಟ್ಟು ಹಾಕಿರ್ತೀವಲ್ವಾ ಆ ಹಿಟ್ಟು ಸ್ವಲ್ಪನೂ ಇರಬಾರ್ದು. ನೀಟಾಗಿ ಎಲ್ಲವನ್ನು ತೆಗೆದು ಈ ರೀತಿಯಾಗಿ ಕುದಿತಿರುವಂತಹ ನೀರಲ್ಲಿ ಹಾಕಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಅಲ್ಲಿವರೆಗೂ ನಾವು ಮುಟ್ಟಕ್ಕೆ ಹೋಗಬಾರ್ದು. ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು ಚಪಾತಿ. ತುಂಬಾನೇ ಹೆಲ್ತಿ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಈ ರೀತಿಯಾಗಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಈಗ ಇದು ಕುಕ್ ಆದ್ಮೇಲೆ ಈಗ ಇದನ್ನ ನಿಧಾನಕ್ಕೆ ತೆಗೆದು ಒಂದು ತೂತ ಇರುತ್ತಲ್ವಾ ಜಾಲರಿ, ಹೋಲ್ ಇರುವಂತಹ ಜಾಲರಿ ಹಾಕೋಬೇಕಾಗುತ್ತೆ. ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ಫುಲ್ ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಣೆ ಮೇಲೆ ಹಾಕೊಂಡು ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಸಹ ಅಂಟ್ಕೊಳೋದಿಲ್ಲ. ನೀಟಾಗಿ ನೀರಲ್ಲಿ ನೀವು ಬೇಯಿಸ್ಬೇಕಾಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬಹುದು. ಬಟ್ ತೆಳ್ಳಗೆ ಇದ್ರೇನೆ ಚಂದ. ನೋಡಿ, ಇಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲವನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಸಹ ಅಂಟ್ಕೊಂತಾ ಇಲ್ಲ. ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಈಗ ಇದೆಲ್ಲ ಕಟ್ ಮಾಡ್ಕೊಂಡಿದ್ದು ರೆಡಿ ಆಗಿದೆ. ಈಗ ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹಸಿಮೆಣಸಿನಕಾಯಿನ ಹಾಕೊಂತಾ ಇದ್ದೀನಿ. ನಂತರ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ.
ನಂತರ ಒಂದು ಚಿಕ್ಕ ಕ್ಯಾರೆಟ್ ಅನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಂತರ ಗರಂ ಮಸಾಲ ಮತ್ತೆ ಅರಿಶಿನ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗಾಗಲೇ ನಾವು ಕಟ್ ಮಾಡ್ಕೊಂಡಿರುವಂತಹ ಚಪಾತಿ ಅಂತ ಏನಿದೆಯಲ್ಲ ಅದನ್ನು ಇದರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಮತ್ತೆ ಮೇಲೆ ಸ್ವಲ್ಪ ಪಿಜ್ಜಾ ಸಾಸನ್ನ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಪಿಜ್ಜಾ ಸಾಸನ್ನ ಹಾಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಬಿಡಿ. ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ನೀರಿನಲ್ಲಿ ಮಾಡಿರುವಂತಹ ಚಪಾತಿಯಿಂದ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಒಂದು 5-10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಟೇಸ್ಟ್ ರೆಡಿ ಆಗುತ್ತೆ. ನಿಮ್ಗೆ ಇದು ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಪಾತಿ ಹಿಟ್ಟಲ್ಲಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್.